ಏನು ಮೀಸಲು ಕ್ಷೇತ್ರದಲ್ಲಿ ಯಾರು ಗೆದ್ದು ಬಂದರೆ ಇದುವರೆಗೂ ಯಾರಿಗೂ ಕಾಂಗ್ರೆಸ್ ಸರ್ಕಾರ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿಯೂ ಸಹ ಇದುವರೆಗೂ ಮಾಡಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪರಿಪಕ್ವವಾದ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ ಮುಖ್ಯಮಂತ್ರಿ ಸ್ಥಾನ ಹೆಂಗೆ ಸಿಕ್ಕಿಲ್ವೋ ಹಂಗೆ ನಮಗೂ ಇದು ನಮ್ಗೆ ಅನ್ಯಾಯ ಆಗಿದೆ. ನಾವು ಎಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲದಂಥ ಕಾಲದಲ್ಲಿ ಈ ನಮ್ಮ ಜಿಲ್ಲಾ ಕ್ಷೇತ್ರದಲ್ಲಿ ಒಂದು ಉಸ್ತುವಾರಿ ಸಚಿವ ಸ್ಥಾನ ನಮ್ಮ ಮೀಸಲು ಕ್ಷೇತ್ರದ MLAಗೆ ಸಿಗಬೇಕು ಮತ್ತು ಮೀಸಲು ಕ್ಷೇತ್ರದ MLAನ ಸಚಿವರನ್ನಾಗಿ ಮಾಡಬೇಕು ಅಂತ ನಾವು ಎಲ್ಲರೂ ಒಂದು ಒಪ್ಪಂದದಿಂದ ಒತ್ತಾಯಿಸ್ತೀವಿ. ಮತ್ತು ಏನೋ ಇಲ್ಲಿಗಂಟ ಸುಮಾರು 550 ಕೋಟಿವರೆಗೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದಂಥ AR ಕೃಷ್ಣಮೂರ್ತಿ ಅವರಿಗೆ ಒಳ್ಳೆ ಈ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಅವರು ಅಂಬೇಡ್ಕರ್ ನಿಗಮ ಅಧ್ಯಕ್ಷರಾಗಿದ್ದಾಗ ಇಲ್ಲ. ಆಮೇಲೆ SC ಸಮುದಾಯಕ್ಕೆ ಸಚಿವ ಸ್ಥಾನ ನಮ್ಮ ಚಾಮರಾಜ ಜಿಲ್ಲೆಯಲ್ಲಿ ಕೊಟ್ಟಿಲ್ಲ. ಯಾಕಂದರೆ SC ಸಮುದಾಯ ಸಚಿವ ಸ್ಥಾನ ಕೊಡೋ ಟೈಮಲ್ಲಿ ಪಾಪ AR ಕೃಷ್ಣಮೂರ್ತಿ ಅವರನ್ನು ಒಂದು ಒಟ್ಟಿನಲ್ಲಿ ಸೋಲಿಸಿದ್ರು. ಯಾರಂತ ಅದು ಅವಶ್ಯಕತೆ ಇಲ್ಲ, ಯಾಕಂದರೆ ಒಬ್ಬರು ದೂರಿ ಅದನ್ನ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ನಾ ಕೇಳಿದ್ರೆ ಏನಪ್ಪ ಅಂದರೆ ಈಗಲಾದರೂ ಅವ್ರಿಗೆ ಸಚಿವ ಸ್ಥಾನ ಕೊಡಿ. ಚಾಮರಾಜ ಜಿಲ್ಲೆ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋಕ್ಕೆ AR ಕೃಷ್ಣಮೂರ್ತಿ ಕಡೆಯಿಂದ ಸಾಧ್ಯ. ಯಾಕೆ ಅಂತಂದರೆ ಕೆಲವು ವ್ಯಕ್ತಿಗಳು ಇರ್ತಾರೆ ಶಾಸಕರಾಗಿ ಇಲ್ಲ ಅಂತ ಹೇಳಲ್ಲ, ಅವರ ಕ್ಷೇತ್ರ ನೋಡ್ಕೋತಾರೆ. AR ಕೃಷ್ಣಮೂರ್ತಿ ಅವರು 5 ತಾಲೂಕಿಗೂ ಅವರು AR ಕೃಷ್ಣಮೂರ್ತಿ ಅವರು ಪ್ರಬಲವಾಗಿ ಎಲ್ಲ ಸಮುದಾಯವನ್ನು ಒಟ್ಟುಗೂಡಿಸಿ ಬರುವಂಥ ವ್ಯಕ್ತಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯನ್ನು ಉಳಿಸೋಕ್ಕೆ AR ಕೃಷ್ಣಮೂರ್ತಿ ಸಾಧ್ಯ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ಇನ್ನೂ ಏನಪ್ಪ ಅಂದರೆ ಆಮೇಲೆ ನಮ್ಮ ಧ್ರುವನಾರಾಯಣ ಸಾಹೇಬರು ಆಕ್ಸಿಜನ್ ದುರಂತದಲ್ಲಿ ತುಂಬ ಸಮಸ್ಯೆಗಳಿದ್ದಾಗ ಅವರು ತುಂಬ DK ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಅವರು ಅಲ್ಲಿ ಜನರಿಗೆ ತುಂಬ ಸಮಸ್ಯೆಗಳಿತ್ತು, ಅದನ್ನೆಲ್ಲ ಹಣ ಪರಿಹಾರನ ಕೊಡಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಇವರು ಬಂದು ಆ ಜನರಿಗೆ ಧ್ರುವನಾರಾಯಣ ಮಾಡಿದಂಥ ಕೆಲಸನ ಮುಂದೆ ತಗೊಂಡೋಗಿದ್ದಾರೆ. ಯಾಕೆ ಅಂತಂದರೆ ಅವರ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಬೇಕಾದ್ರೆ 2013ರಲ್ಲಿ ವಾಪಸ್ಸು ನಮ್ಮ AR ಕೃಷ್ಣಮೂರ್ತಿ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಕೊಡ್ತಾರೆ. ಆದರೆ ಟಿಕೆಟ್ ಕೊಟ್ಟ ತಕ್ಷಣದಲ್ಲಿ ಅವರು ಸ್ವಲ್ಪ ಹಂತದಲ್ಲಿ ಸೋತರೆ ನೆಕ್ಸ್ಟ್ 2023ರಲ್ಲಿ ಬಹುಮತಗಳಿಂದ 50,000 ಚಿಲ್ಲರೆಯಿಂದ ಇಡೀ ರಾಜ್ಯದಲ್ಲೇ 5ನೇವರಾಗಿ ದಲಿತರಲ್ಲಿ ಮೊದಲರಾಗಿ ಗೆಲ್ತಾರೆ. ಆದರೆ ಇನ್ನು ಈಗ ನಾವು ಶೋಚನೀಯ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳನ್ನು ಕೇಳಿ ಅನುಭವಿಸೋದಂಥ ಸ್ಥಿತಿ ಬೇಕಾಗಿಲ್ಲ. ದಯವಿಟ್ಟು ಮಾನ್ಯ DK ಶಿವಕುಮಾರ್ ಅವರೇ ಸಾಹೇಬ್ರೆ, ಅಧ್ಯಕ್ಷ ಯಳಂದೂರು ತಾಲೂಕು ಚಾಮರಾಜ ಜಿಲ್ಲೆ, ಈ ದಿನ ನಾವು AICC ಮತ್ತು KPCC ಅಧ್ಯಕ್ಷರಿಗೆ ನಾವು ಆಗ್ರಹ ಮಾಡ್ತಿದ್ದೀನಿ. ಚಾಮರಾಜ ಜಿಲ್ಲೆಯಲ್ಲಿ ಒಂದೇ ಒಂದು ಮೀಸಲು ಕ್ಷೇತ್ರ ಇರ್ತಕ್ಕಂಥದ್ದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ. 1952ರಿಂದ 67ರಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಆಯಿತು. ಸುಮಾರು ಸರ್ಕಾರಗಳು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲೆಯಾಗಿರ್ತಕ್ಕಂಥ ಚಾಮರಾಜ ಜಿಲ್ಲೆ ಒಂದೇ ಒಂದು ಏಕೈಕ ಕ್ಷೇತ್ರ ಕೊಳ್ಳೇಗಾಲ ಮೀಸಲು ವಿಧಾನಸಭೆಯಲ್ಲಿ ಯಾರೂ ಕೂಡ ಮಂತ್ರಿಸ್ಥಾನ ಕೊಟ್ಟಿಲ್ಲ. ಹಾಗೆಯೇ ಅತ್ಯಂತ ಹಿರಿಯ ಶಾಸಕರು ಕೂಡ AR ಕೃಷ್ಣಮೂರ್ತಿಯವರು. ಹಾಗಾಗಿ ಅವ್ರ ತಂದೆಯವರು ಮಾಡಿರ್ತಕ್ಕಂಥ ರಾಜಕಾರಣದ ಅನುಭವ ಮತ್ತು ಅವರ ಸಾಧನೆ ತಮ್ಮೆಲ್ಲ ಇಡೀ ರಾಜ್ಯ ಮತ್ತು ಭಾರತ ಸರ್ಕಾರ ಗೊತ್ತಿದೆ. ಹಾಗಾಗಿ ಮಾನ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸಾಹೇಬರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಹಾಗೂ ಹರಿಪ್ರಸಾದ್ ಸರ್ಗೆ ನಾನು ಒಂದು ಮನವಿ ಮಾಡ್ಕೊಳ್ತಿದ್ದೀನಿ. ಮನವಿ ಜೊತೆಗೆ ನನ್ನೊಂದು ಬೇಡಿಕೆ, ಒಂದು ಕಮಾಂಡ್ ಅಂತ ತಿಳ್ಕೊಂಡ್ರಿ ನೀವು. ಇಡೀ ಚಾಮರಾಜ ಜಿಲ್ಲೆಯ ಮೀಸಲು ಕ್ಷೇತ್ರದಲ್ಲಿ ಯಾರೂ ಕೂಡ ಕಾಂಗ್ರೆಸ್ ಪಕ್ಷ ಶಾಸಕ ತಕ್ಕಂಥ ಯಾರೂ ಕೂಡ ಮಂತ್ರಿ ಆಗಿಲ್ಲ. ಜೊತೆಗೆ ನಮ್ಮ ಜನಾಂಗ ಯಾರೂ ಕೂಡ ಚಾಮರಾಜ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿಲ್ಲ. ಹಾಗಾಗಿ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನೂತನವಾಗಿ ರಚನೆಯಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಚಾಮರಾಜ ಜಿಲ್ಲೆಯ ಕೊಳ್ಳೇಗಾಲ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ AR ಕೃಷ್ಣಮೂರ್ತಿ ಅವ್ರನ್ನ ಇಡೀ ರಾಜ್ಯದಲ್ಲಿಯೇ ಮೀಸಲು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂತರದಲ್ಲಿ ಗೆದ್ದಿರ್ತಕ್ಕಂಥ AR ಕೃಷ್ಣಮೂರ್ತಿ ಅವ್ರನ್ನ ಮಂತ್ರಿ ಸ್ಥಾನ ಮಾಡಿ ಚಾಮರಾಜ ಜಿಲ್ಲೆಗೆ ನೀವು ಉಸ್ತುವಾರಿ ಕೊಟ್ಟರೆ ಮುಂದೊಂದು ದಿನ ಕರ್ನಾಟಕ ರಾಜ್ಯದಂಥ ನಮ್ಮ AR ಸಾಹೇಬರು ಪ್ರವಾಸ ಮಾಡಿ ಇಡೀ ರಾಜ್ಯವನ್ನು ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರದ ಟಕ್ಕಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ.
ಹಾಗಾಗಿ ಅವ್ರಿರ್ತಕ್ಕಂಥ ಚಿಂತನೆ, ಅವರ ಅಭಿಲಾಷೆಗಳು ತುಂಬ ಇದೆ. ಮಾನ್ಯ ಡಿ ಕುಮಾರ್ ಸಾಹೇಬ್ರೆ, ದಯಮಾಡಿ ನೀವು ನಮ್ಮ ಕ್ಷೇತ್ರದ ಮೀಸಲು ಕ್ಷೇತ್ರದ MLA ಆಗಿರ್ತಕ್ಕಂಥ AR ಕೃಷ್ಣಮೂರ್ತಿ ಅವರಿಗೆ ನೀವು ಮಂತ್ರಿ ಸ್ಥಾನ ಕೊಡಲೇಬೇಕು. ಚಾಮರಾಜ ಜಿಲ್ಲೆಯವರು